ಸರಿ ಆನ್ ಮಾಡಿ ಸ್ಟವ್ನ ಇಟ್ಬಿಟ್ಟು ಆಚೆ ಸುತ್ತಕ್ಕೆ ಹೋಗೋರು ಇಬ್ರು ಲೈಲಾ ಮಂಜುನು. ಅಂಕಲ್ ಫೋನ್ ಮಾಡೋದಕ್ಕೆ ಬೇಕಾಗಿ ಆಫ್ ಮಾಡಿರೋದು. ಸಂಬಳ 2ನೇ ತಾರೀಕೆ ಖಾಲಿ. ಗುಡ್ ಮಾರ್ನಿಂಗ್ ಫ್ಯಾಮ್, ಹೈ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಯಾರು ಬಂದಿದ್ದಾರೆ ಮನೆಗೆ ವಾಪಸ್ಸು. ನಮ್ಮ ಅಮ್ಮ ಇದ್ರಲ್ಲಿ ಬರ್ತಾರೆ ಅಂದ್ಕೊಂಡೆ, ನೋಡ್ರೆ ಕ್ಯಾಬಲ್ಲಿ ಬಂದ್ಬಿಟ್ಟವ್ರೆ. ಲಗೇಜ್ ಎಲ್ಲ ಎತ್ಕೊಂಬಂದವ್ರಂತ. ಇದು ನಾಡಿದ್ದು ಟ್ರಿಪ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಸೂಟ್ ಕೇಸ್ ಇಸ್ಕೊಂಬಂದವ್ರೆ. ಗೈಸ್, ನಮ್ಮ ಅಮ್ಮನ ಗಾಡಿ ಇವನು ಮೊನ್ನೆ ಎತ್ಕೊಂಡು ಹೋಗ್ಬಿಟ್ಟವನೆ. ಅದ್ರಲ್ಲಿ ಪೆಟ್ರೋಲ್ ಇದೆಯಲ್ಲೋ ಗೊತ್ತಿಲ್ಲ, ನಮ್ಮ ಅಮ್ಮ ಅದಕ್ಕೆ ಬಂಬಿಟ್ಟು ಹೊಡಿತವ್ರೆ. ಈಗ ನೀನ್ ಪೆಟ್ರೋಲ್ ಹಾಕ್ಸಿಲ್ಲ ಅಂದ್ರೆ ಗಾಡಿ ಯಾರು ಮುಟ್ಟಿದ್ರೇನು ಪೆಟ್ರೋಲ್ ಫುಲ್ ಇರ್ಬೇಕು ಅಷ್ಟೇ. ನನ್ ಗಾಡಿ ಮುಟ್ಟಿದ್ರೇನೆ ಬೆಲೆ ಮುಟ್ಟತಾನೆ ಓಡ್ಸಕ್ಕಾಗದು. ಓ ಫ್ಯಾಮ್, ಸೊ ನಾನು ಈಗ ನಮ್ಮ ಅಮ್ಮ ಮನೆಗೆ ಬಂದು ಅವರು ಈ ಆಚೆನೂ ಹೋಗ್ಬಿಟ್ರು, ನಮ್ಮ ಅಪ್ಪ ಅಮ್ಮ ಎಲ್ಲೋ. ಸೊ ನಿತೀಶು ಬಂದ ಅದೇ ಗ್ಯಾಪಲ್ಲಿ. ನಾನೀಗ ಹೋಗ್ತಿರೋದು ಇನ್ಸ್ಟಾಗ್ರಾಮ್ ಹತ್ರ. ಅದಾದ್ಮೇಲೆ ಜಿಮ್ಗೆ ಹೋಗ್ಬೇಕಿತ್ತು ನಾವು ಇವತ್ತು, ಬಟ್ ಜಿಮ್ದು ಏನೋ 8 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಈವ್ನಿಂಗು. ಸೊ ಅದಕ್ಕೆ ಈಗ ನಾವು ಕಾರ್ ಎತ್ಕೊಂಡು ಇಸ್ಕೊಡಿ ರ್ಯಾಪ್ ಇದು i20 ಅವ್ರು ಈಸ್ಕೊಂಡೇ ಹೋಗಿಲ್ಲ ಇನ್ನೂ. ಈಗ ಅದಕ್ಕೆ ಫ್ಯೂಲ್ ಹಾಕ್ಸ್ಕೊಂಡು ಇನ್ಸ್ಟಾಗ್ರಾಮ್ ಹತ್ರ ಹೋಗಿ, ಅಂದರೆ ಸ್ಯಾಮ್ಫ್ಯಾಮ್ ಅಂತ ಹತ್ರ ಹೋಗಿ ಮುಂದಿನ ಕೆಲಸ ನೋಡೋಣ ಬನ್ನಿ ಗೈಸ್. ಸೊ 999 ನಮ್ಮ ಫಿಕ್ಸ್ ಪ್ರೈಸ್. ಫ್ಯೂಲ್ ಹಾಕ್ಸ್ಕೊಂಡು ಹೋಗೋಣ. ಓ ಫ್ಯಾಮ್, ಸೊ ನಾವೀಗ ವಾಪಸ್ ಬಂದಿದ್ದೀನಿ ಎಲ್ಲಿಗೆ, ಇನ್ಸ್ಟಾಗ್ರಾಮ್ಗೆ. ಗೈಸ್, ಸೊ ನಾನು ಎಗ್ ರೈಸ್ ಮತ್ತು ಎಗ್ ಮಸಾಲ ಆರ್ಡ್ರ್ ಮಾಡಿದ್ದೀನಿ. ಓ ಫ್ಯಾಮ್, ಸೊ ನಮ್ಮ ಬಾಯ್ಸು ಎಲ್ಲ ಸ್ವಲ್ಪ ಬ್ಯುಸಿ ಆದರು. ಬಾಯ್ ಸ್ವಲ್ಪ ಬ್ಯುಸಿ ಆದರು. ನಾನು ಅದಕ್ಕೆ ಹೊರಟೆ ಇಲ್ಲಿಂದ, ಬಿಕಾಸ್ ನಾವು ಹತ್ರ ಮಾತಾಡೋಕ್ಕೂ ಆಗಲ್ಲ, ಸುಮ್ಮನೆ ಕೂತ್ಕೋಬೇಕಲ್ಲಿ. ಆ್ಯಂಡ್ ಜನನೂ ಬರ್ತಿರ್ತಾರೆ. ಅದು ಬಿಟ್ಟರೆ ಈಗ ಇನ್ನೊಂಚೂರು ಶಾಪ್ ಅಪ್ಡೇಟ್ ಮಾಡೋ ಸೀನ್ ಇದೆ ಗೈಸ್. ಅಲ್ಲಿ ಮೋಮೋಸು ಟ್ವಿಸ್ಟಾಟು ಎಲ್ಲ ಮಾಡೋದಿತ್ತು, ಇನ್ನೂ ಅದು ರೆಡಿ ಆಗ್ತಿದೆ. ಅದರದ್ದು ಡಿಸೈನ್ಸ್ ಎಲ್ಲ ಪ್ಲಾನ್ ಮಾಡ್ತಿದ್ದೀವಿ ಇನ್ನು. ಸೊ ಎಲ್ಲ ನಿಮ್ಗೆ ಗೊತ್ತಿರೋದು ಅಂದರೆ ಅಪ್ಸ್ ಡೌನ್ಸ್ ಫೈನಾನ್ಷಿಯಲಿ. ನಂದು ಹೆಂಗೆ ಅಂದರೆ, ನಾನು ಏನೇ ಈಗ ಅರ್ನ್ ಮಾಡ್ತಾ ಇದ್ದೀನಿ ಅದೆಲ್ಲ ಬಿಸ್ನೆಸ್ಗೆ ಆಗ್ತಾ ಇದ್ದೀನಿ ಗೈಸ್. ಬಿಕಾಸ್ ಬಿಸ್ನೆಸ್ ಇಸ್ ಸಮಥಿಂಗ್ ವಿಚ್ ವಿಲ್ ಸೇವ್ ಅಸ್ ಇನ್ ದ ವರ್ಸ್ಟ್ ಟೈಮ್ ಅನ್ನೋ ನಂಬಿಕೆ ನನಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅದು ಬಿಟ್ಟರೆ ಈಗ ನಾವು ಹೋಗ್ತಿರೋದು ಐಕಿಯಾಗೆ. ಬಿಕಾಸ್ ಅದು ಏನು ಎಲ್ಲ ಸರ್ಪ್ರೈಸ್ ಆಗಿರೋದ್ರಿಂದ ಯಾವುದು ಬಾಯಿ ಬಿಡೋಕ್ಕೆ ಆಗಲ್ಲ, ಏನಕ್ಕೆ ಏನು ಕತೆ ಅಂತ ಏನು ಮಾಡಲಿ ನಾನು ಹೇಳಿ. ಸೊ ಏನಕ್ಕೆ ಒಂದು ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದೀವಿ. ಅದು ಬಿಟ್ಟರೆ ಮನೆಗೆ ಯಾರು ಐಟಮ್ ಬೇಕಿದ್ರೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಆ್ಯಂಡ್ ತುಂಬ ಜನ ಇಲ್ಲಿ ಇನ್ಸ್ಟಾಗ್ರಾಮ್ಗೆ ಬಂದು ವ್ಲಾಗ್ಸ್ ಮಾಡಿ, ರೀಲ್ಸ್ ಮಾಡಿ ಎಲ್ಲ ಹೋಗ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ, ಥ್ಯಾಂಕ್ ಯು. ಹಿಂಗೆ ನೀವೇ ಪ್ರಮೋಟ್ ಮಾಡಬೇಕು, ನೀವೇ ಸಪೋರ್ಟ್ ಮಾಡಬೇಕು ನಮ್ಮ ಶಾಪ್ನ. ನಾನು ಎಷ್ಟೇ ಪ್ರಮೋಟ್ ಮಾಡಿದ್ರು ನಿಮ್ಮ ಕಡೆಯಿಂದ ಮಾಡೋ ಒಂದು ಪ್ರಮೋಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ಬಂದರೆ ವ್ಲಾಗ್ ಮಾಡಿ, ರೀಲ್ಸ್ ಮಾಡಿ, ವಿ ಹ್ಯಾವ್ ನೋ ಇಶ್ಯೂಸ್ ಆ್ಯಂಡ್ ಯು ಆರ್ ಆಲ್ವೇಸ್ ವೆಲ್ಕಮ್. ಲೈಲಾ ಮಜ್ನು ಹೋಗ್ತಾರೆ ನೋಡಿ. ಗೈಸ್, ಸೊ ಅರ್ಧ ಗಂಟೆಯಿಂದ ಕಾಯಿಸಿದ್ದಾನೆ ಇವ್ರ ಅಣ್ಣ ಅವನು. ಹತ್ತು ಅರ್ಧ ಗಂಟೆಯಿಂದ ಕಾಯಿಸ್ತೇನೆ ನನ್ನ ಮಗನೇ. ಅರ್ಧ ಗಂಟೆ ಆಯ್ತು ಕಾದು. ಯಾವಾಗ ಮದ್ವೆ ಹೇಳ್ತೀನಿ, ಇಷ್ಟ ಹೇಳ್ತೀನಿ. ಬಾಯ್ ಗಾಯ್ಸ್. ಫೈನಲಿ ಗಣೇಶನು ಬಂದ. ಆ್ಯಂಡ್ ಈಗ ನಿತೀಶ್ ಬರ್ತಾನೆ. ಅವ್ನ ಮನೆಗೆ ಹೋದ. ಅವನ್ನ ಹಾಕೊಂಡು ಹೋಗೋಷ್ಟರಲ್ಲಿ ಸಾಕಾಗೋಗುತ್ತೆ. ನಾನು ಧನುಷ್ಟಿಗೆ ಕಾದು ಸಾಕಾಗೋಯ್ತು ಇಷ್ಟೊತ್ತು. ಯಾರೋ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಬ್ರೋ ಅಂದ್ರು, ಹಾಯ್ ಅಂದೆ. ನಿಮ್ದೆಲ್ಲ ನೋಡ್ತೀನಿ ಸಖತ್ತಾಗಿರುತ್ತೆ ಅಂದ್ರು. ಇವ್ರು ನಗ್ತವ್ರೆ. ಅವ್ರು ಕರೆಕ್ಟಾಗಿ ವಿಡಿಯೋ ಅಂತ ಹೇಳಿಲ್ಲ. ಆಮೇಲೆ ನಾನು ಏನ್ ಅಂದೆ, ವಿಡಿಯೋ ವ್ಲಾಗು ರೀಲ್ಸು ಅಂದ್ರು. ಸರಿ ಲೆಟ್ಸ್ ಗೋ. ಯಾಕೋ ಹಿಂಗಾಡ್ತೈತೆ ಗಾಡಿ. ಓ ಫ್ಯಾಮ್, ಸೊ ಫೈನಲಿ ನಮ್ಮ ಶಾಪಿಂಗ್ ಬಂದ್ಬಿಟ್ವಿ. ನಮ್ಮ ಜೊತೆ ನಮ್ಮ ನಿತೀಶ್, ಗಣೇಶ್ ಇಬ್ರು ಬಂದ್ರು. ಅಂಡ್ ನಮ್ಮ ಗಣೇಶಂಗೆ ಬಂದಿರೋ ಜಾಗ ಹೋಟ್ಲ್ ಅನ್ಕೊಂಡ್ಬಿಟ್ಟವನೆ. ಮಚ್ಚ ಆಚೆ ಹೋಗ್ತಾ ಇದೀನಿ ಬಾರೋ ಅಂದೆ. ಅಂತೇಳಿ ರೆಡಿಯಾಗಿ ಬಂದ. ಇವಾಗ ಹೋಟ್ಲಿಗಲ್ವಾ ಬಂದಿರೋ ತಿನ್ನಕ್ಕೆ ಅಂತವನೆ. ಏನಲ್ಲೇ ಏನಕ್ಕಂತಲೇ ಈಚೆ ಓಡಾಡಿದ್ರೆ ಗೊತ್ತಾಗುತ್ತೆ. ಅವ್ನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋಕೆ ಪಾಪ. ಅವನು ವೀಕ್ ಡೇಸ್ ಅಲ್ಲಿ ವೀಕೆಂಡ್ ಅಲ್ಲಿ ರಜಾ ಅವನಿಗೆ. ಅದಾದ್ಮೇಲೆ ಪಾಪ ಪ್ರಪಂಚನೇ ಗೊತ್ತಿರಲ್ಲ, ಆ ತರ ಆಗ್ಬಿಟ್ಟಿರ್ತಾನಲ್ಲ ಮಚ್ಚ ಗಣೇಶ. ಹೆಂಗಿದೆ ಜೀವನ ಗೈಸ್? ಒಂದ್ ಕಾಲದಲ್ಲಿ ನಾವೆಲ್ಲ ಅಸಲ್ ಮಾಡ್ಬೇಕಾದ್ರೆ ಇವ್ನ್ ಹೆಂಗಿತ್ತು ಅಂದ್ರೆ ಆರಾಮ್ ಜೀವನ. ನಾನು ಸಂಜೆ ಹೇಳ್ತಿದ್ವಿ ಸರ್, ಗಣೇಶನ್ ಕಣೋ ಜೀವನ ಅಂದ್ರೆ ಅಂತ. ಅವ್ನಿಗೊಂದು ಬಾಡಿಗೆ ಕಟ್ಟಂಗಿರ್ಲಿಲ್ಲ, ಅವ್ನಿಗೊಂದು ಕಮಿಟ್ಮೆಂಟ್ ಇರಲಿಲ್ಲ, ಅವ್ನಿಗೊಂದು ಪಾಕೆಟ್ ಮನಿ ಅನ್ನೋದು ಇರಲಿಲ್ಲ, ಏನಿರಲಿಲ್ಲ, ಟೆನ್ಷನ್ ಇರಲಿಲ್ಲ.
ನಾನು ಸಂಜೆ ಫುಲ್ಲು ಓಡಾಡ್ತಿದ್ವಿ, ಅಯ್ಯೋ ಮನೆ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಅಂತ. ಅವನು ಆರಾಮಾಗಿದ್ದ. ಇವಾಗ ಕೆರಕಳಕ್ಕೂ ಟೈಮ್ ಇಲ್ಲ ಆದ್ರೂ ಸಂಬಳ 2ನೇ ತಾರೀಕೆ ಖಾಲಿ. 1ನೇ ತಾರೀಕು ಇಡೀ ದುಡಿದ್ರು 2ನೇ ತಾರೀಕು ಖಾಲಿ. ಗುರು ನಿದ್ದೆಗೆಟ್ಟಿ ಹೊಟ್ಟೆಗೆಟ್ಟಿ ದುಡಿತೀನಿ ತಿಂಗಳ ಪೂರ್ತಿ, 2ನೇ ತಾರೀಕೆ ಖಾಲಿ. ಗೈಸ್, ಸೊ ಇಲ್ಲಿಂದ ನಮ್ಮ ವ್ಲಾಗ್ ನಾಗ ಅನುಶ್ರೀ ಅವರು ಅವರ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತಾರೆ. ಒಳಗೆ ಶಾಪಿಂಗ್ ಅದೆಲ್ಲ ನಾವು ಮಾಡುವುದಿಲ್ಲ. ಮುಂದೆ ನಾವು ಹೋಟೆಲ್ಗೆ ಊಟಕ್ಕೆ ಹೋಗ್ತೀವಲ್ಲ ಅವಾಗ ನಾವು ಮಾಡ್ತೀವಿ. ಓನಾ ಮಚ್ಚ, ನಾನು ಇಳಿಲ್ಲ ಬೇಡವಾ? ಹಿಂಗ್ ಸೀಟಿಂಗ್ ಹಿಂದೆ ಹಾಕ್ಬಿಟ್ರೆ ನೀನು. ಓ ಫಾರ್ಮ್, ಸೊ ಫೈನಲಿ ಶಾಪಿಂಗ್ ಮುಗಿಸಿ ನಾನೊಂದಷ್ಟು ಐಟಮ್ ತೊಗೊಂಡಿದ್ದೀನಿ, ಮನೆಗೆ ಹೋಗಿ ತೋರಿಸ್ತೀನಿ. ಈಗ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ನಮ್ಮ ನಿತೀಶ್ ಅದು ಈಸಿ ರೋಡ್ ಹುಡುಕಿದ್ದಾನೆ, ಇಲ್ಲಾಂದ್ರೆ ಸಕ್ಕ ಟ್ರಾಫಿಕ್ ಇರುತ್ತೆ ಏರಿಯಾ. ಓ ಫಾರ್ಮ್, ಸೊ ಅಲ್ಲಿಂದ ಅವ್ರಿಬ್ಬರನ್ನ ಬಿಟ್ಟು ಈಗ ಇನ್ನೊಂದು ಕಡೆ ಬಂದಿದ್ದೀವಿ. ಇನ್ನೊಂಚೂರು ಮಾತಾಡೋದಿತ್ತು ಒಬ್ರ ಹತ್ರ. ಪನ್ನೀರ್ ರೈಸ್ ಆರ್ಡರ್ ಮಾಡಿದ್ದೀನಿ. ಓ ಫಾರ್ಮ್, ಸೊ ಫೈನಲಿ ನಮ್ಮ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಹೊರಟಿದ್ದೀವಿ. ಸೊ ಯಾ ಈಗ ಮನೆಗೆ ಹೊರಡುವ ಸಮಯ. ಲೆಟ್ಸ್ ಗೋ. ಓ ಫಾರ್ಮ್, ಸೊ ಶ್ರೀನ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಐಟಮ್ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಈಗ ಶ್ರೀಗೆ ಕೊಡಬೇಕು. ಶ್ರೀನ ಬಿಟ್ಟು ವಾಪಸ್ ಮನೆಗೆ ಬಂದೆ. ಆ್ಯಂಡ್ ಸ್ವಿಗ್ಗಿಯಲ್ಲಿ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದೆ ನಾನು ತುಮ್ಗೆ ಊಟ ಬಂತು. ಅದೂ ಕರೆಕ್ಟಾಗಿ ಡೋರ್ ಮುಂದೆ ನಿಂತ್ಕೊಂಡಿದ್ದಾರೆ, ಬೆಲ್ ಹೊಡಿತಾ ಇದ್ದಾರೆ, ಬೆಲ್ ರಿಂಗ್ ಆಗ್ತಿಲ್ಲ. ನನ್ನ ಫೋನ್ ಸೈಲೆಂಟ್ ಆಗಿಬಿಟ್ಟಿದೆ ಪಾಪ. ಅಲ್ಲಿ ಊಟ ಬಂತು ನೋಡಿ, ತಿನ್ನು ನನ್ನ ಮಗನೇ. ಈ ಟಿ ಶರ್ಟು ನನಗೆ 800 ರೂಪಾಯಿ ಕೊಟ್ಟು ಯಾವುದಾದ್ರೂ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಅದ್ರ ಮೇಲೆ ಜಾಕೆಟ್ ಹಾಕ್ಕೊಳ್ಳೋಣ, ಟಿ ಶರ್ಟ್ ಹಾಕ್ಕೊಂಡು ಅಂತೇಳಿ ತಂದಿದ್ದು. ಹೋಟ್ಲಿಗೆ ಹೋಗ್ಕೊಂಡು ಹೋಗಿ ಹಾಳು ಮಾಡ್ತಾವನೆ ಗೈಸ್. ಎಷ್ಟು ಬೇಜಾರಾಗಬಾರ್ದು ನೀವೇ ಹೇಳಿ. ಫಾರ್ಮ್, ಸೊ ರಾತ್ರಿ ಬಂದು ಮಲ್ಕೊಂಬಿಟ್ಟೆ ಗೈಸ್, ಬಿಕಾಸ್ ವಾಕ್ ಮಾಡಿ ತಲೆಲ್ಲ ನೋವು ಶುರು ಆಗ್ಬಿಟ್ಟಿತ್ತು. ಆ್ಯಂಡ್ ಈಗ ನನ್ನ ಕಾರಲ್ಲಿ ನಾನು ತಂದಿದ್ದು ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡಿ ನೆನ್ನೆ ಅದೆಲ್ಲ ಕಾರಲ್ಲಿ ಇದ್ದೀನಿ, ಎತ್ಕೊಂಬರೋಣ. ಲೆಟ್ಸ್ ಗೋ. ಸೊ ಕಾರಲ್ಲಿರೋ ಐಟಮ್ ಎಲ್ಲ ಎತ್ಕೊಳಕ್ಕೆ ಬಂದಿದ್ದೀನಿ ಗೈಸ್. ಸೊ ಕಾರಲ್ಲಿದ್ದ ಐಟಮ್ ಎತ್ಕೊಂಬರೋ ಗ್ಯಾಪಲ್ಲಿ ಇವರು ಬಂದು ನೋಡಿ ಇಲ್ಲೇ ಏನು ಸ್ಟವ್ ಆನ್ ಮಾಡಿ ಹೋಗ್ಬಿಟ್ಟಿದ್ರಾ? ಆಚೆ ಹೋಗಿದ್ರಾ? ಅಂಕಲ್ ಫೋನ್ ಮಾಡೋದಕ್ಕೆ ಬೇಕಾಗಿ ಆಫ್ ಮಾಡಿರೋದು. ಅಪ್ಪ ಏನ್ ಹಿಂಗ್ ಮಾಡಿದ್ರೆ ಹೆಂಗೆ? ಇದು 3ನೇ ಸರಿ, ತಿಂಗಳಲ್ಲಿ 3ನೇ ಸರಿ ಇದು. ಡೋರ್ ಓಪನ್ ಮಾಡಿ ಸ್ಮೆಲ್ ಹೋಗಿ ಸದ್ಯ ನಿಮ್ ನಂಬರ್ ಇತ್ತು, ನಾನು ಮಾಡಿದೆ. ಗೈಸ್, ನಮ್ಮಪ್ಪ ಇವಾಗ ಅಲ್ಲ, ಯಾರಿಂದ ನಡ್ರಿ ಅಂದ್ರೆ ಆಫ್ ಮಾಡಿ ಹೋಗ್ಬೇಕು, ನಡ್ರಿ ಅಂದ್ರೆ ಬಿಟ್ಟು ಹೋಗ್ತಾರ. 3ನೇ ಸರಿ ಆಯ್ತು. ಒಂದ್ಸರಿ ನಮ್ಮ ಅಮ್ಮ ಮಾಡಿದ್ರು. ಏನೇ ಆದ್ರೂ ಹೋಗ್ಬೇಕು ಸರ್ ನನ್ನ ಮೇಲೆ ಎಲ್ಲ ನಿನ್ನಿಂದ. ಒಂದ್ಸರಿ ನಮ್ಮ ಅಮ್ಮ ಮಾಡಿದ್ರು ಆಯ್ತು, ಈ ಸರಿ ನಮ್ಮ ಅಮ್ಮ ಮಾಡಿದ್ರು, ಫೋರ್ಸ್ ಮಾಡಿದ್ರು ಆಯ್ತು ಒಪ್ಕೊಳ್ಳೋಣ. 2 ಸರಿ ಯಾರು ಮಾಡಿದ್ರು? 3 ಸರಿ ಆಗಿದೆ ಈಗ ತಿಂಗಳಲ್ಲಿ 3ನೇ ಸರಿ ಇದು. ಅಂದ್ರೆ ಆಫ್ ಮಾಡಿ ಎಲ್ಲ ಆಚೆ ಅಂತ ಹೋಗಿಲ್ಲ, ಮನೆಯಲ್ಲ ಸಿರಿಸಿರಿದೆ. ಇದು ಆಚೆ ಹೋಗ್ಬಿಟ್ಟಿದ್ರಿ ಈ ಸಲ. ಅದೇ ಈ ಸರಿ ಆನ್ ಮಾಡಿ ಸ್ಟವ್ನ ಇಟ್ಬಿಟ್ಟು ಆಚೆ ಸುತ್ತಕ್ ಹೋಗೋರು ಇಬ್ರು ಲೈಲಾ ಮಂಜನು. ನಮ್ಮ ವಾಚ್ಮ್ಯಾನ್ ಅಣ್ಣ ಹೋಗಿ ಮನೆ ಒಳಗೆ ಡೋರ್ ತೆಗ್ದು ರಾಣಿ ನೋಡಿ, ರಾಣಿ ಸುಮ್ನೆ ಕೂತಿದ್ಲಂತೆ. ಆಮೇಲೆ ಸ್ಟವ್ನ ಆಫ್ ಮಾಡಿ ಡೋರ್ ಓಪನ್ ಮಾಡಿ ಹೊಗೆ ಹೋಗೋ ತರ ಮಾಡಿ ಬಂದಿರೋದು ನೋಡಿ. ಮೊನ್ನೆ ಸಾಂಬಾರ್ ಇಟ್ಟಿದ್ರು, ಸಾಂಬಾರ್ ಫುಲ್ ಗಟ್ಟಿ ಆಗ್ಬಿಡಿತ್ತು, ಅಷ್ಟು ಬಿಸಿ ಆಗಿತ್ತು. ಓ ಫಾರ್ಮ್, ಸೊ ಐಕೆಯಿಂದ ಏನಂತ ತಂದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಫಸ್ಟ್ ಬಂದು ಈ ಮ್ಯಾಟು, ಬಿಕಾಸ್ ನಮ್ಮ ಮನೆಗೆ ಮ್ಯಾಟ್ ಬೇಕಿತ್ತು. ಸಖತ್ ಸಾಫ್ಟ್ ಆಗಿದೆ ಇದು. 300 ರೂಪೀಸ್ ಏನೋ ಆಯ್ತು ಇದು ಒಂದು. ಇದನ್ನು 2 ತೊಗೊಂಡಿದ್ದೀನಿ ನೋಡಿ, 2 ಮ್ಯಾಟು. ಮತ್ತು ನಾನು ದಿನ ಇನ್ಮೇಲೆ ಸ್ಮೂತಿ ಕುಡಿಬೇಕು, ಅದಕ್ಕೆ ಒಂದು ದೊಡ್ಡ ಗ್ಲಾಸು ಸ್ಮೂತಿಗೆ ಇದೊಂದು. ಅದು ಬಿಟ್ಟರೆ ಇದೊಂದು ಲೈಟ್ ಇತ್ತಲ್ಲ, ಇದ್ರದ್ದು ಒಂದು ಬಲ್ಪ್ ಹಾಳಾಗಿತ್ತು, ಅದಕ್ಕೆ ಎಕ್ಸ್ಟ್ರಾ ಬಲ್ಪ್ ತೊಗೊಂಡಿದ್ದೀನಿ 2. ಗೈಸ್, ನನ್ನ ತಲೆ ಕೆಟ್ಟಿದ್ದೇನೋ ಗೊತ್ತಿಲ್ಲ, ಕರೆಕ್ಟಾಗಿ ವರ್ಕ್ ಆಗ್ತಿದೆ ಬಲ್ಪ್, ಅದು ಸುಮ್ಮನೆ ಎಕ್ಸ್ಟ್ರಾ ತಂದಿದ್ದೀನಿ. ಇದನ್ನ ಸೇಫರ್ ಸೈಡ್ಗೆ ಎತ್ತಿಡೋಣ. ಫಾರ್ಮ್, ಸೊ ಫೈನಲಿ ಸ್ಮೂತಿ ಮಾಡ್ಕೊಂಡು ನಾನು ಹೊಸ ಗ್ಲಾಸಲ್ಲಿ ಕುಡಿತಾ ಇದ್ದೀನಿ. ಗೈಸ್, ನಮ್ಮ ಅಪ್ಪ ನೋಡಿ ಆಗಲೇ ಟ್ರಿಪ್ಗೆ ಹೊಸ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ರಾಣಿ ಹೊಸ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಪಪ್ಪ ಇಲ್ಲಿ ನೋಡಿ, ಹೇಳು ಪಪ್ಪ ಹೊಸ ಪ್ಯಾಂಟ್ ಕಸ್ತವಳೆ. ನಮ್ಮ ಅಪ್ಪ ಅಮ್ಮ ಸೂಪರ್ ಎಕ್ಸೈಟೆಡ್ ಫಾರ್ ದ ಟ್ರಿಪ್ ಗೈಸ್. ನಮ್ಮ ಅಪ್ಪಂದಿದ್ದು ಫಸ್ಟ್ ಫ್ಲೈಟ್. ನಮ್ಮ ಹೋಗಿದ್ದಾರೆ, ನಾನು ಹೋಗಿದ್ದೀನಿ. ನಮ್ಮ ಅಪ್ಪ ಫ್ಲೈಟಲ್ಲಿ ಇದ್ದವ್ರಿಗೆ ಹೋಗಿಲ್ಲ. ಸೊ ಅದಕ್ಕೆ ಅವರ ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡೋಣ ಹೆಂಗಿರುತ್ತೆ ಅಂತ. ಸೂಪರ್ ಎಕ್ಸೈಟೆಡ್. ಎಲ್ಲಿಗೆ ಹೋಗ್ತಿರೋದು ಅಂತ ತುಂಬ ಬೇಗ ಗೊತ್ತಾಗುತ್ತೆ. ನಾವು ಹೋಗ್ತಿರೋದು 7th. ಅಲ್ಲಿವರೆಗೂ ಈಗ ಒಂಚೂರು ಶಾಪಿಂಗು ಪ್ಯಾಕಿಂಗು ಎಲ್ಲ ಇರುತ್ತೆ. ಸೊ ಯಾ ವ್ಲಾಗ್ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ ನೋಡುವ.